ನೋಡ್ರಿ, ಬಿ ಜೆ ಪಿಯವ್ರಿಗೆ ಅರಶಿನ ಕುಂಕುಮ ಗಣೇಶ ಇವು ಮಾತ್ರ ವಸ್ತು ಆಗಿವೆ ಅಭಿವೃದ್ಧಿಗೆ. ಪಾಪ ಉದಯ್ 1,500 ಕೋಟಿ ರೂಪಾಯಿಯಲ್ಲಿ ಎಂದೂ ಕಂಡು ಕೇರಳದ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಒಂದು ಸಣ್ಣ ಗಲಾಟೆಯಲ್ಲಿ ಆ 1,500 ಕೋಟಿ ನೀರಲ್ಲಿ ಹುಣಸೆಹಣ್ಣು ತೊಳೆದಂಗೆ ಮಾಡಿದ್ರು. ಇದು ಈ ಪ್ರತಾಪ್ ಸಿಂಹ ಅವರು ಏನು ಮಾಡ್ತಾರೆ, ಎಲ್ಲಿ ಗಲಾಟೆ ಆಗುತ್ತೆ ಅಲ್ಲಿ ಹೋಗಿ ಭಾಷಣ ಮಾಡೋದು, ಪ್ರವೋಕ್ ಮಾಡೋದು. ಸಮುದಾಯಗಳ ನಡುವೆ ಶಾಂತಿ ಸೌಹಾರ್ದತೆ ಈಗ ಮುಸ್ಲಿಮ್ನವರೇ ಒಪ್ಕೊಂಡಿದ್ದಾರೆ. ನಾವು ಕಲ್ಲು ಹೊಡೆದಿದ್ದು ತಪ್ಪು, ನಮ್ಮವರೇ ಹೊಡೆದಿದ್ದು ತಪ್ಪು ಅಂತ. ಅಲ್ಲಿ ಅವ್ರನ್ನೂ ಅರೆಸ್ಟು ಮಾಡಾಗಿದೆ. ಅಲ್ಲಿಗೆ ಇಶ್ಯೂ ಮುಗೀತಲ್ಲ. ಈಗ ನಾವು ಮಾಡಿಲ್ಲ, ನಾವು ಕಲ್ಲು ಹೊಡೆದಿದ್ದು ಸರಿ ಅಂತ ಅವ್ರೇನೋ ನಾವು ವಾದ ಮಾಡಿದ್ದಿಲ್ಲ. ಇದು ಪ್ರಜಾಪ್ರಭುತ್ವ ದೇಶ. 50 ಕಿಲೋಮೀಟರ್ಗೆ ಒಂದು ಭಾಷೆ, ಆಹಾರ ಪದ್ಧತಿ, ಧರ್ಮ ಪಾಲನೆ ಮಾಡುವಂಥ ದೇಶ. ಇಲ್ಲಿ ದೇಶಕ್ಕೆ ಸ್ವತಂತ್ರ ಬಂದಾಗ 1857 ಸಿಪಾಯಿ ದಂಗೆ ಏನಕ್ಕಾಯ್ತು ಗೊತ್ತಾ ನಿಮಗೆ? ಮುಸ್ಲಿಮ್ರಿಗೆ ಹಂದಿ ಕಬ್ಬು ಸಾವಿರ ಬಾಂಬ್ ಕೊಡ್ತಾರೆ, ಹಿಂದೂಗಳಿಗೆ ದನ ಸಾವಿರ ಕಬ್ಬು ಕೊಡ್ತಾರೆ ಅಂತ ಸಿಪಾಯಿ ದಂಗೆ ಆಗಿದೆ. ಅಂದರೆ ಈ ದೇಶದ ಸ್ವತಂತ್ರ ಹೋರಾಟದಲ್ಲಿ ಹಿಂದೂ ಮುಸ್ಲಿಮರು ಇಬ್ಬರು ಸಮಾನವಾಗಿ ಹೋರಾಟ ಮಾಡಿದ್ದಾರೆ. ಬ್ರಿಟಿಷರು ಹೊಡೆದಾಡೋ ನೀತಿಯಲ್ಲಿ ಅವತ್ತು ಹಿಂದೂ ಮುಸ್ಲಿಮ್ ಅಂತ ಹೊಡೆದ್ರು. ಅದನ್ನು ಕಂಟಿನ್ಯೂ ಆಗಿ ಬಿ ಜೆ ಪಿಯವರು 2025 ತಂದಿದ್ದಾರೆ. ಈ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ, ಎಲ್ಲರನ್ನೂ ಸಮಾನವಾಗಿ ನೋಡೋ ಅಂಥದ್ದು. ಬಾನ ಮುಷ್ತಾಕ್ ಅವ್ರನ್ನ ಕರೆದಿದ್ದಾರೆ, ಹಿಂದೆ ನಿಸಾರ್ ಅಹಮದ್ ಅವ್ರನ್ನೂ ಕರೆದಿದ್ದಾರೆ, ಶಿವಕುಮಾರ್ ಸ್ವಾಮಿಗಳನ್ನೂ ಕರೆದಿದ್ದಾರೆ. ಇದೇ ಪ್ರತಿ ವರ್ಷ ಒಬ್ಬೊಬ್ಬರನ್ನ ಕರೀತಾರೆ. ಧರ್ಮದ ವಿಚಾರದಲ್ಲಿ ಎಲ್ಲದಕ್ಕೂ ಅಡ್ಡಿಪಡಿಸೋದು ಬಿ ಜೆ ಪಿಯವರ ಧರ್ಮ. ಹಿಂದೂ ಧರ್ಮದಲ್ಲಿ ಅಸಮಾನತೆ ಇದೆ ಅಂತ ಸಿಎಂ ಹೇಳ್ತಾರೆ. ಸೊ ಹಿಂಗಾಗಿ ಮತಾಂತರ ಕಾಯ್ದೆ ಏನಿತ್ತು ಅದನ್ನು ವಾಪಸ್ ತೆಗೆದುಕೊಳ್ತಿದ್ದಾರೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನಿಮಗೆ ಮಾಹಿತಿ ತಗೊಂಡು ಈ ಹಿಂದೂ ಧರ್ಮದಲ್ಲಿ ಅಸಮಾನತೆ ಇದೆಯಾ ಸರ್, ನಿಮ್ಮ ಅಭಿಪ್ರಾಯ? ಅಲ್ಲ, ಅದ್ರ ಬಗ್ಗೆ ನನ್ನ ಮಾಹಿತಿ ಇಲ್ಲ. ಸಿ ಎಂ ಏನು ಹೇಳಿದಾರೆ ಅಂತ ನನ್ನನ್ನು ಕೇಳಿದ್ರೆ ನಾನು ಹೆಂಗೆ ಹೇಳೋಕ್ಕಾಗ್ತದೆ? ನನ್ನ ಹತ್ರ ಮಾಹಿತಿ ಇದ್ರೆ ಹೇಳ್ಬೋದು. ಹೇಳ್ತಾ ಇದ್ದೀನಿ, ಹಿಂದೂ ಧರ್ಮದಲ್ಲಿ ಅಸಮಾನತೆ ಇದೆಯಾ, ನಿಮ್ಗೆ ಏನಾದ್ರು ಕಾಣಿಸಿದ್ಯಾ ಆ ಥರ ಅಂತ? ಅಲ್ಲ, ಈಗ ನಾನು ಹೇಳ್ತಾ ಇರೋದು ಸಿ ಎಂ ಹೇಳಿರೋದು ವಿಚಾರಕ್ಕೆ ನನ್ನ ಹತ್ರ ಉತ್ತರ ಕೇಳಿದ್ರೆ ಇಲ್ಲ. ನೀವು ಹೋಗಿ ಆಮೇಲೆ ರವಿಕುಮಾರ್ ನೀವು ಹಿಂಗಂದಿದ್ದಕ್ಕೆ ರವಿಕುಮಾರ್ ಹಿಂಗಂದ್ರು ಅಂತ ನಾಳೆ ಇಲ್ಲಿ 2 ಸೆಕೆಂಡ್ಗೆ ಅಲ್ಲೋ ಕೇಳ್ತೀರಾ. ನನಗೆ ಸಿ ಎಂ ಹೇಳಿರೋ ಬಗ್ಗೆ ಮಾಹಿತಿ ಇಲ್ಲ. ನಾವೆಲ್ಲ ಅಣ್ಣ ತಮ್ಮದಿರ್ತಾರ ಬಹುತ್ವದಲ್ಲಿ, ಎಲ್ಲರೂ ಪ್ರೀತಿ ವಿಶ್ವಾಸದಲ್ಲಿ ನಮ್ಮ ಧರ್ಮಗಳನ್ನು ನಾವು ಪೂಜಿಸ್ಕೊಂಡು ಸುಖ ಶಾಂತಿ ನೆಮ್ಮದಿಯಿಂದ ಇದ್ದೀವಿ ಈ ರಾಜ್ಯದಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.